ಮುಂದೆ ಮೂರ್ಧೈವ ಸುತೇಜಾಹ ಚಕ್ಷುರ್ ವಿಶ್ವರೂಪ ಪ್ರಾಣ ಪೃಥಗ್ವರ್ತ್ಮ. ಇದು ಛಾಂದೋಗ್ಯ ಉಪನಿಷತ್ತಿನ ಮಾತು. ಇದು ಈಗಾಗಲೇ ನಾವು ನಿನ್ನೆ ಮೊನ್ನೆ ದಿವಸ ನೋಡಿದ್ದೀವಿ. ಇತ್ಯಾದಿನ ಏನಂ ವೈಶ್ವಾನರ ಮಧೀಯತೆ, ಈ ಭಗವಂತರನ್ನೇ ವೈಶ್ವಾನರ ಎಂಬುದಾಗಿ ಉಪಾಸನೆ ಮಾಡ್ತಾರೆ ಅಂತ ಕಂಡು ಬರ್ತದೆ. ಚಶಬ್ದೇನ ಸಕಲ ವೇದ ತಂತ್ರ ಪುರಾಣಾದಿಷು ವಿಷ್ಣು ಪರತ್ವಂ ಪುರುಷ ಸೂಕ್ತಸ್ಯ ದರ್ಶಯತೆ. ಸೂತ್ರದಲ್ಲಿ ಚ ಅಂತ ಒಂದು ಶಬ್ದ ಇದೆ. ಆ ಚ ಎಂಬ ಶಬ್ದದಿಂದ ಏನನ್ನು ಸೂಚನೆ ಮಾಡಿದ್ದಾರೆ? ಶಬ್ದಾದಿಭ್ಯೋ ಅಂತಃ ಪ್ರತಿಷ್ಠಾನ ನೇತಿಜೇನ ತಥಾ ದೃಷ್ಟಿಪದೇಶಾತ್ ಅಸಂಭವಾತ್ ಪುರುಷ ವಿಧಮಪಿ ಚ ಅಂತ ಹೀಗಿದೆಯಲ್ಲ. ಚ ಅನ್ನೋದ್ರಿಂದ ಈ ಪುರುಷ ಸೂಕ್ತ ಎಂಬುದು ವಿಷ್ಣುಪರ ಅನ್ನೋದನ್ನ ಕೇವಲ ನಾವು ಹೇಳೋದಲ್ಲ, ಸಕಲ ವೇದಗಳಲ್ಲಿಯೂ ಕೂಡ ಮತ್ತೆ ತಂತ್ರ ಅಂದ್ರೆ ಈ ಪಂಚರಾತ್ರ ಮೊದಲಾದ ಪೌರುಷೇಯ ಗ್ರಂಥಗಳು ಪುರಾಣಾದಿಗಳಲ್ಲಿ ಅಲ್ಲೆಲ್ಲಾ ಕಡೆನೂ ಕೂಡ ಪುರುಷ ಸೂಕ್ತವು ವಿಷ್ಣುವನ್ನೇ ಪ್ರತಿಪಾದನೆ ಮಾಡುತ್ತದೆ ಅನ್ನೋದನ್ನು ಪುರಾಣಗಳೇ ಹೇಳಿವೆ. ತಥಾಚ ಬ್ರಾಹ್ಮೆ, ಬ್ರಹ್ಮಪುರಾಣದಲ್ಲಿ ಆಗಿದೆ. ಯಥೈವ ಪೌರುಷಂ ಸೂಕ್ತಂ ನಿತ್ಯಂ ವಿಷ್ಣುಪರಾಯಣಂ ತಥೈವ ಮೇ ಮನೋನಿತ್ಯಂ ಭೂಯಾದ್ ವಿಷ್ಣುಪರಾಯಣಂ ಅಂತ. ಇದೊಂದು ವಿಶಿಷ್ಟವಾದಂತಹ ಶ್ಲೋಕ. ಅದಕ್ಕೆ ಏನರ್ಥ ಅಂದ್ರೆ, ನನ್ನ ಮನಸ್ಸು ಯಾವತ್ತೂ ವಿಷ್ಣುವಿನಲ್ಲಿಯೇ ಆಸಕ್ತವಾಗಿರ್ಲಿ ಅಂತ ಒಂದು ಪ್ರಾರ್ಥನೆ. ಆ ಪ್ರಾರ್ಥನೆಗೆ ಏನರ್ಥ? ಅದಕ್ಕೆ ಒಂದು ಪ್ರಮಾಣ ಏನು ಅಂದ್ರೆ, ಪುರುಷ ಸೂಕ್ತ ಎಂಬುದು ಯಾವತ್ತೂ ವಿಷ್ಣುವನ್ನೇ ಹೇಳ್ತದೆ. ವಿಷ್ಣುವನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಅದು ಪ್ರತಿಪಾದನೆ ಮಾಡೋದೇ ಇಲ್ಲ. ಅದರಂತೆ ನನ್ನ ಮನಸ್ಸು ಕೂಡ ಯಾವತ್ತೂ ವಿಷ್ಣುವನ್ನು ಬಿಟ್ಟು ಬೇರೆ ಯಾರನ್ನು ಧ್ಯಾನಿಸಿದರಲಿ ಅಂತ ಹೀಗರ್ಥ. ಹೀಗೆ ಯಥಾ ತಥಾ, ಹೇಗೆ ಪುರುಷ ಸೂಕ್ತವು ವಿಷ್ಣು ಪರಾಯಣವೇ ಆಗಿದೆಯೋ ತಥಾ ಹಾಗೆ ನನ್ನ ಮನಸ್ಸು ಕೂಡ ಯಾವತ್ತೂ ವಿಷ್ಣು ಪರಾಯಣವಾಗಿರ್ಲಿ. ಇದು ಯಥಾ ಅನ್ನೋದಕ್ಕೆ ಮತ್ತೆ ತಥಾ ಅನ್ನೋದಕ್ಕೆ ಹೇಗೆ ಹಾಗೆ ಅಂತ ಒಂದರ್ಥ. ಇದಕ್ಕೆ ಇನ್ನೂ ಒಂದು ಅರ್ಥ ಹೇಳ್ಬೋದು. ಯಥಾ ಯಾವ ಕಾರಣದಿಂದ, ತಥಾ ಆ ಕಾರಣದಿಂದ ಅಂತ. ಈ ಯಥಾ ಹಿ ಭಗವಾನೇವ ವಸ್ತುತ ಸದಸ್ಯಚೇತ ಸತ್ಯೇನಾನೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ ಅಂತ ನಾರಾಯಣ ವರ್ಮದಲ್ಲಿ ಬರ್ತದೆ. ಈ ಭಗವಂತನೇ ಸದಸ್ಯಾತ್ಮಕವಾದಂತಹ ಪ್ರಪಂಚದಲ್ಲಿ ಅಂತರ್ಗತನಾಗಿದ್ದಾನೆ. ಈ ಒಂದು ಸತ್ಯವನ್ನು ನಾನು ತಿಳ್ಕೊಂಡಿದ್ದರಿಂದ ನನ್ನ ಎಲ್ಲ ಉಪದ್ರವಗಳು ಪರಿಹಾರ ಆಗಲಿ ಅಂತ. ಯಥಾ ಮತ್ತು ತಥಾ ಅಂತ ಶಬ್ದ ಪ್ರಯೋಗ ಮಾಡಿದರೆ ಅದಕ್ಕೆ ಕೇವಲ ಹೇಗೋ ಹಾಗೆ ಅಂತಷ್ಟು ಮಾತ್ರ ಅರ್ಥ ಅಲ್ಲ, ಯಾವ ಕಾರಣದಿಂದ ಹೀಗೋ ಆ ಕಾರಣದಿಂದ ಹಾಗೆ ಅಂತನೂ ಅರ್ಥ ಬರ್ತದೆ. ಅದರಿಂದ ಏನಾಯ್ತು ಅಂದ್ರೆ, ಇನ್ನೊಂದು ಅರ್ಥ ಈ ಶ್ಲೋಕಕ್ಕೆ, ಈ ಪುರುಷ ಸೂಕ್ತ ಎಲ್ಲವೂ ಕೂಡ ವಿಷ್ಣು ಪರಾಯಣ ಅಂತ ನಾನು ಈ ಸಂಗತಿಯನ್ನು, ಈ ರಹಸ್ಯವನ್ನು ತಿಳ್ಕೊಂಡಿದ್ದೇನೆ. ತಥೈವ ಆ ಸಂಗತಿಯನ್ನು ತಿಳ್ಕೊಂಡಿದ್ದರಿಂದ ನನ್ನ ಮನಸ್ಸು ಯಾವತ್ತೂ ಕೂಡ ವಿಷ್ಣು ಪರಾಯಣವೇ ಆಗಿರ್ಲಿ ಅಂತ ಇನ್ನೊಂದು ಅರ್ಥವನ್ನು ಕೂಡ ಅದಕ್ಕೆ ಮಾಡಬಹುದು. ನಿತ್ಯಂ ಭೂಯಾದ್ ವಿಷ್ಣು ಪರಾಯಣಂ ಚತುರ್ವೇದ ಶಿಖಾಯಾಂಚ, ಚತುರ್ವೇದ ಶಿಖಾ ಅನ್ನೋ ಗ್ರಂಥದಲ್ಲೂ ಅದು ಬಂದಿದೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತಿಥಿ ಏಷಃ ಏವ ಅಚಿಂತ್ಯಃ ಪರಃ ಪರಮಃ ಹರಿಃ ಅನಾದಿಃ ಅನಂತಃ ಆದಿಃ ಅನಾದಿಃ ಅನಂತಃ ಅನಂತಶೀರ್ಷಃ ಅನಂತಾಕ್ಷಃ ಅನಂತಬಾಹುಃ ಅನಂತಗುಣಃ ಅನಂತರೂಪಃ ಇತಿ. ಆ ಭಗವಂತನೇ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷನಾಗಿದ್ದಾನೆ. ಇದು ನೋಡಿ, ಚತುರ್ವೇದ ಶಿಖಾ ಅನ್ನೋದು ಪುರುಷ ಸೂಕ್ತದಲ್ಲಿ ಬಂದ ಮಾತನ್ನ ಕೋಟ್ ಮಾಡಿದೆ, ಇತಿ ಅಂತ. ಅವನೇ ಅಚಿಂತನಾಗಿದ್ದಾನೆ, ಅವನ ಮಹಿಮೆ ನಾವು ಚಿಂತನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಲೋಕ ವಿಲಕ್ಷಣ, ಸರ್ವೋತ್ತಮ, ಮತ್ತೆ ಆದಿಹಿ ಅನಾದಿಹಿ ಅಂತ ಎರಡಿದೆ. ಆದಿ ಅಂದ್ರೆ ಜಗತ್ತಿಗೆ ಆದಿ ಕಾರಣ ಅಂತ ಅರ್ಥ. ಅನಾದಿ ಅಂದ್ರೆ ಇವನಿಗೆ ಯಾವುದೇ ಕಾರಣ ಇಲ್ಲ ಅಂತ ಅರ್ಥ. ಅನಂತ ಅಂದ್ರೆ ದೇಶತಃ ಕಾಲತಃ ಗುಣತಃ ಅನಂತ ಅಂತ ಅರ್ಥ. ಅನಂತ ಶೀರ್ಷ, ಅನಂತ ತಲೆ, ಅನಂತ ಕಣ್ಣು, ಅನಂತ ಬಾಹು, ಅನಂತ ಗುಣ, ಅನಂತ ರೂಪ ಉಳ್ಳವನು ಅಂತ ಅವನ ಆ ವರ್ಣನೆ ಆ ಚತುರ್ವೇದ ಶಿಖಾದಲ್ಲಿ ಕಂಡು ಬರ್ತದೆ. ಬೃಹತ್ ಸಂಹಿತಾದಲ್ಲೂ ಕೂಡ ಒಂದು ಮಾತಿದೆ. ನಾರದರಿಗೆ ಚತುರ್ಮುಖ ಬ್ರಹ್ಮನು ಮತ್ತೆ ಯಾರೋ ಒಬ್ರು ಹೇಳಿದ ಮಾತಿರ್ಬೇಕದು. ಯಥಾಹಿ ಪೌರುಷಂ ಸೂಕ್ತಂ ವಿಷ್ಣುರೇವ ಅಭಿಧಾಯಕಂ ನಥಾ ಸರ್ವವೇದಾಶ್ಚ ವೇದಾಂಗಾನಿ ಚ ನಾರದ. ಈ ಪುರುಷ ಸೂಕ್ತ ಎಂಬುದು ವಿಷ್ಣುವನ್ನ ಪ್ರತಿಪಾದನೆ ಮಾಡ್ತದೆ. ಅದು ಹೇಗೆ ಪ್ರತಿಪಾದನೆ ಮಾಡ್ತದೋ ಹಾಗೆ ಎಲ್ಲಾ ವೇದಗಳಾಗ್ಲಿ ವೇದಾಂಗಗಳಾಗ್ಲಿ ಪ್ರತಿಪಾದನೆ ಮಾಡೋದಿಲ್ಲ ಅಂತಿದೆ. ಈ ಮಾತು ಕೇಳಿದಾಗ ನಮಗೆ ವಿರುದ್ಧವಾಗಿ ಕಾಣಿಸಬಹುದು. ಹಾಗಾದ್ರೆ
ಪುರುಷ ಸೂಕ್ತ ಎಷ್ಟು ಚೆನ್ನಾಗಿ ಭಗವಂತನನ್ನು ಪ್ರತಿಪಾದನೆ ಮಾಡ್ತದೋ ಅಷ್ಟು ಚೆನ್ನಾಗಿ ವೇದಾಂಗಾದಿಗಳು ಮಾಡೋದಿಲ್ಲ ಅಂತ ಈ ತರ ಹೇಳಿದಂತೆ ಕಾಣಿಸ್ತದೆ. ಅದು ಆ ವೇದದ ಘನತೆಯನ್ನು ಕುಂದಿಸಿದಂಗಲ್ವಾ ಅಂತ ನಮಗೊಂದು ಪ್ರಶ್ನೆ ಬರಬಹುದು. ಅದಕ್ಕೆ ಹಾಗರ್ಥ ಅಲ್ಲ. ಪುರುಷ ಸೂಕ್ತ ಅಂತನ್ನೋದು ಅಜ್ಞಾನಿಗಳಾದವರಿಗೂ ಕೂಡ ಅಥವಾ ಸ್ವಲ್ಪ ಸ್ವಲ್ಪ ಶಾಸ್ತ್ರಾಧ್ಯಯನ ಮಾಡಿದವರಿಗೂ ಕೂಡ ವ್ಯಕ್ತವಾಗಿ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತದೆ. ಅಷ್ಟು ವ್ಯಕ್ತವಾಗಿ ಸಾಮಾನ್ಯರಾದವರಿಗೆ, ಜನಸಾಮಾನ್ಯರಿಗೆ ವೇದ ಪುರಾಣಾದಿಗಳನ್ನು ಓದಿದ್ರೆ ಭಗವಂತನ ಜ್ಞಾನ ಸ್ಪಷ್ಟವಾಗಿ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ವಸ್ತುತಃ ಈ ಅಕಾರ, ಓಂಕಾರ ಮತ್ತೆ ಭೂಹು ಭುವ ಸ್ವಹಾನು ವ್ಯಾಹೃತಿಗಳು, ಪುರುಷ ಸೂಕ್ತ ಮತ್ತೆ ಗಾಯತ್ರಿಯ 3 ಪಾದಗಳು, ಪುರುಷ ಸೂಕ್ತದ 3 ವರ್ಗಗಳು, ಎಲ್ಲಾ ವೇದಗಳು ಭಗವಂತನನ್ನ ಸಮಾನವಾಗಿಯೇ ಅಷ್ಟೇ ಎಫೆಕ್ಟಿವ್ಲಿ ಪ್ರತಿಪಾದನೆ ಮಾಡ್ತವೆ. ತಮ್ಮಟ್ಟಿಗೆ ಜ್ಞಾನಿಗಳಿಗೆ ಅದೆಲ್ಲ ತಿಳಿತದೆ. ಆದ್ರೆ ಅಜ್ಞಾನಿಗಳಾದವರಿಗೆ, ಸಾಮಾನ್ಯರಾದವರಿಗೆ ಪುರುಷ ಸೂಕ್ತದಿಂದ ಹೇಗೆ ಸ್ಪಷ್ಟವಾಗಿ ತಿಳಿಯುತ್ತದೋ ಹಾಗೆ ಉಳಿದ ವೇದಗಳಿಂದ ಸ್ಪಷ್ಟವಾಗಿ ತಿಳಿಯೋದಿಲ್ಲ ಅಂತ ಅದರ ಅರ್ಥ. ಯಸ್ಮಾತ್ ಯಜ್ಜಾಯತೆ ಚಾಂಗಾತ್ ಲೋಕವೇದಾದಿಕಂ ಹರೇಹೇ ತನ್ನಾಮವಾಚ್ಯಂ ಅಂಗಂ ತತ್ ಯಥಾ ಬ್ರಹ್ಮಾದಿಕಂ ಮುಖಂ. ಈ ಚಂದ್ರ ಮನಸ್ಸಿನಿಂದ ಹುಟ್ಟಿದ, ಸೂರ್ಯ ಚಕ್ಷುಸ್ಸಿನಿಂದ ಹುಟ್ಟಿದ ಅಂತ ಹೀಗೆಲ್ಲ ಬಂತಲ್ಲ, ಅಲ್ಲಿ ಈಗ ಅರ್ಥ. ಲೋಕಗಳು ಮತ್ತೆ ವೇದಾದಿಗಳು, ಲೋಕ ವೇದಾದಿಕಂ ಮತ್ತೆ ದೇವತೆಗಳು ಅಂತೂ ಕೂಡ ಇಟ್ಕೋಬಹುದಲ್ಲಿ. ಇವರೆಲ್ಲರೂ ಕೂಡ ಭಗವಂತನು ಯಾವುದೋ ಒಂದು ನಿರ್ದಿಷ್ಟವಾದ ಅಂಗದಿಂದ ಹುಟ್ಟಿರ್ತಾರೆ ಸೃಷ್ಟಿ ಕಾಲದಲ್ಲಿ, ಮತ್ತು ಪ್ರಳಯ ಕಾಲದಲ್ಲಿ ಅಲ್ಲೇ ಲೀನರಾಗ್ತಾರೆ. ಆಯಾ ಅಂಗಗಳನ್ನ ಆಯಾ ಹೆಸರಿನಿಂದನೇ, ವೇದಾದಿಗಳ ಹೆಸರಿನಿಂದನೇ ಕರೀತಾರೆ. ವೇದವೇ ಕಣ್ಣು ಹೀಗೆಲ್ಲ ಕರೀತಾರೆ. ಬ್ರಾಹ್ಮಣನೇ ಮುಖ ಅಂದ್ರೆ ಏನರ್ಥ? ಬ್ರಾಹ್ಮಣನೇ ವಿಷ್ಣುವಿನ ಮುಖ ಅಂತಂದ್ರೆ ಬ್ರಾಹ್ಮಣ ವಿಷ್ಣುವಿನ ಮುಖದಿಂದ ಹುಟ್ಟಿದ ಅಂತ ಅರ್ಥ. ವಸ್ತುತಃ ಯಾವ ಬ್ರಾಹ್ಮಣರು? ನಾವೆಲ್ಲರೂ ಬ್ರಾಹ್ಮಣರು. ನಾವೇನು ಭಗವಂತನ ಮುಖ ಅಲ್ವಲ್ಲ. ಭಗವಂತನ ಮುಖಕ್ಕೂ ನಮಗೂ ಏನು ಅಭೇದ ಇಲ್ಲ. ಅದಿರ್ಲಿ, ನಾವಂತೂ ತುಂಬಾ ಇತ್ತೀಚಿನವರಾದೆವು. ಬ್ರಹ್ಮವರ್ಣಾಭಿಮಾನಿ ಭೃಗು ಅಜನಿ ಬ್ರಹ್ಮಣೋ ಮುಖ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಆ ಚತುರ್ಮುಖದ ಈ ಬ್ರಾಹ್ಮಣ್ಯ ವರ್ಣದ ಅಭಿಮಾನಿಯಾದಂತಹ ಭೃಗು ಮತ್ತೆ ಚತುರ್ಮುಖ ಬ್ರಹ್ಮ ಇವರೆಲ್ಲ ಆ ಪರಮಾತ್ಮನ ಪರಮ ಪುರುಷನ ಮುಖದಿಂದ ಹುಟ್ಟಿದ್ರಷ್ಟೇ. ಮುಖವೇ ಅವರಲ್ಲ, ಅಭೇದವನ್ನು ಚಿಂತನೆ ಮಾಡುವುದಲ್ಲ ಹೊರತು ಅಲ್ಲಿಂದ ಹುಟ್ಟಿದವರು ಅಂತ ಅರ್ಥ. ಹಾಗೆ ಇಲ್ಲೂ ಕೂಡ ಕೆಲವು ಬಾರಿ ಚಕ್ಷುಸ್ಸೇ ಸೂರ್ಯ ಇತ್ಯಾದಿ ವರ್ಣನೆ ಮಾಡಿರ್ತಾರೆ. ಹಾಗೆ ವರ್ಣನೆ ಮಾಡಿದಾಗೆಲ್ಲ ಸೂರ್ಯ ಚಕ್ಷುಸ್ಸಿನಿಂದ ಹುಟ್ಟಿದ ಅಂತೀಗೆಲ್ಲ ಅರ್ಥ ಮಾಡ್ಕೋಬೇಕು. ಕೆಲವು ಕಡೆ ಸ್ಪಷ್ಟವಾಗಿ ಹೇಳಿರ್ತಾರೆ ಚಕ್ಷೋ ಸೂರ್ಯೋ ಜಾಯತ ಅಂತ. ಕೆಲವು ಕಡೆ ಆತರ ಹೇಳಿಲ್ಲದೆ ಹೋದ್ರೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಇತ್ಯಾದಿ ಕಡೆಗಳಲ್ಲಿ ಅಲ್ಲಿಂದ ಹುಟ್ಟಿದವರು ಅಂತ ಸ್ಪಷ್ಟವಾಗಿ ಹೇಳಿದ್ರೆ ಸರಿಯಾಗಿ ಗೊತ್ತಾಗ್ತದೆ. ಹೇಳಿಲ್ಲದೆ ಹೋದ್ರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆಯಾ ಅಂಗಗಳನ್ನ, ಭಗವಂತನ ಯಾವ ಅಂಗಗಳಿಂದ ಹುಟ್ಟಿ ಅಲ್ಲಿ ಲೀನಾಗ್ತಾವೋ ಆ ಅಂಗಗಳನ್ನ ಆಯಾ ಲೋಕ ವೇದಗಳ ಹೆಸರಿನಿಂದಲೇ ಕರೀತಾರೆ. ಈಗ ಭಗವಂತನ ತಲೆಯೇ ಸುತೇಜ ಅಂದ್ರೆ ಏನರ್ಥ? ಭಗವಂತನ ತಲೆಗೆ ಸುತೇಜ ಅಂತ ಒಂದು ನೇಮ್ ಇದೆ, ಹೆಸರಿದೆ, ಅದೊಂದು ವಿಷಯ ಬೇರೆ. ಸುತೇಜ ಅಂತ ಕರ್ಸ್ಕೊಳ್ಳುವಂತಹ ಸ್ವರ್ಗವೂ ಕೂಡ ಆ ಭಗವಂತನ ತಲೆಯಿಂದ ಹುಟ್ಟಿದೆ. ಆದ್ರಿಂದ ಸ್ವರ್ಗವನ್ನೇ ಅವನು ತಲೆ ಅಂತ ಹೀಗೆ ಹೇಳ್ತಾರೆ ಅಂತ ಅದರ ಅರ್ಥ. ಸುತೇಜ ಚಕ್ಷು ವಿಶ್ವರೂಪ ಪ್ರಾಣ ಪೃಥಕ್ ಗುರ್ತ್ಮ ಅಂತ ಹೀಗೆಲ್ಲ ಬಂದಿರುವುದು ಅದೇ ಕಾರಣದಿಂದಾಗಿ. ಹೀಗಿದು ನಾರದ ಪುರಾಣದ ಮಾತೊಂದು ಕಂಡು ಬರ್ತದೆ. ಆದ್ರಿಂದ ಮೂರ್ಧೈವ ಸುತೇಜ ಎಂಬ ಮಾತಿನಿಂದ, ಆ ಛಾಂದೋಗ್ಯ ಉಪನಿಷತ್ತಿನ ಮಾತಿನಿಂದ ಪರಮಾತ್ಮನ ಶಿರಸ್ಸಿಗೂ ಸ್ವರ್ಗಲೋಕಕ್ಕೂ ಅಭೇದವನ್ನು ಹೇಳುವುದು ವಾಸ್ತವಿಕ ಅಭೇದವನ್ನು ಹೇಳುವ ಉದ್ದೇಶ ಅಲ್ಲ ಹೊರತು ಆ ಭಗವಂತನ ಶಿರಸ್ಸಿನಿಂದ ಈ ಲೋಕ ಹುಟ್ಟಿತು ಅನ್ನೋ ಅರ್ಥದಲ್ಲಿ. ಇದನ್ನ ನಾವು ತತ್ವಮಂಜರಿಯಲ್ಲಿ ನೋಡಿದ್ದೇವೆ. ಅದನ್ನ ಈಗ ಬ್ರಹ್ಮಸೂತ್ರಕ್ಕೆ ಆರೂಢ ಮಾಡ್ಕೊಂಡಿದ್ದೇವೆ.